ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲಾನಿನ್ ಕಿಚನ್ ಕ್ವೀನ್. ಇವತ್ತು ನಾನು ಕೊತ್ತಂಬರಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಒಂದು ಅರ್ಧ ಕಟ್ ಕೊತ್ತಂಬರಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, ನಿಂಬೆಹಣ್ಣು ಗಾತ್ರದ್ದು ಚಿಕ್ಕ ನಿಂಬೆಹಣ್ಣು, ಒಂದು ಹುಣಸೆ ಹಣ್ಣು, ಆಮೇಲೆ ಒಣಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಬೆಳ್ಳುಳ್ಳಿ, ಈರುಳ್ಳಿ. ಓಕೆ, ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆ ಒಂಚೂರು ಹಾಕ್ಕೊಳ್ಳೋಣ. ನಾನೇನು ಕರಿಬೇವೇನು ಹಾಕಲ್ಲ ಇದಕ್ಕೆ, ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಹಾಕ್ಕೊಂಡ್ಬಿಟ್ಟು ಆನಿಯನ್ನು, ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೀಗೆ ಫ್ರೈ ಆಡಿಸ್ಕೊಂಡು ಮತ್ತು ಕೊತ್ತಂಬರಿನ ಹಾಕ್ಕೊಂಬಿಡೋಣ. ಅದು ಫ್ರೈ ಆಗಬೇಕಲ್ಲ, ಅದಕ್ಕೆ ತುಂಬ ಫ್ರೈ ಆದಮೇಲೆ ಹಾಕ್ಕೋಬೇಕು ಅಂತೇನಿಲ್ಲ. ಆನಿಯನ್ ಸ್ವಲ್ಪ ಹಾಫ್ ಫ್ರೈ ಆದರೆ ಸಾಕು, ಕೊತ್ತಂಬರಿ ಹಾಕ್ಕೊಬಿಡ್ಬೋದು. ಸ್ವಲ್ಪ ಕೊತ್ತಂಬರಿನ ಫ್ರೈ ಆಗೋಕ್ಕೆ ಬಿಡೋಣ. ಫ್ರೈ ಆಗಿದೆ. ಈಗ ನಾವು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ನಾವಿಲ್ಲಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಲ್ಲ ಆ ಹುಣಸೆಹಣ್ಣು ಹಾಕ್ಕೊಂಬಿಡೋಣ. ಮತ್ತು ಒಂದು ನಿಮಿಷ ಒಂದು ಸುಮ್ಮನೆ ಫ್ರೈ ಮಾಡಿ ಆಫ್ ಮಾಡಿಬಿಡ್ತಾ ಇದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡಾಯಿತು. ಅನ್ನೋದ ಜೊತೆ, ಚಪಾತಿ ಜೊತೆ, ಯಾವ ಜೊತೆ ತಿಂದರೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ ಆಯಿತಾ. ಬಾಯ್.